ಪತ್ನಿ ಹೆಸರಲ್ಲೇ ಅಲಾಟ್ ಆದ 14 ಸೈಟುಗಳ ವೃತ್ತಾಂತ ನಿರಂತರವಾಗಿ ಸುದ್ದಿ ಮಾಡ್ತಾನೆ ಬಂತು ಈ ಮೂಡ ಹಗರಣ. ಸಿದ್ದರಾಮಯ್ಯನವರ ಇಮೇಜ್ಗೆ, ಅವರ ಮೂಲ ವರ್ಚಸ್ಸಿಗೆ ದೊಡ್ಡ ಒಂದು ಆಘಾತ ತಂದಿಟ್ಟಿರುವಾಗಲೇ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಈ ಅತಿರಥ ಮಹಾರಥ ವಕೀಲರುಗಳ ವಾದ ಮಂಡನೆಗೆ ಹೆಚ್ಚಿನ ಮಹತ್ವವನ್ನೇ ಕೊಡಲಿಲ್ಲ. ಈ ಖ್ಯಾತನಾಮ ವಕೀಲರು ಏನೇ ವಾದ ಮಾಡಲಿ ಅದಕ್ಕೆ ಸೊಪ್ಪು ಹಾಕದ ಮುಖ್ಯ ನ್ಯಾಯಮೂರ್ತಿಗಳು ಇದರ ಪ್ರಕರಣದ ವಿಚಾರಣೆಯನ್ನ ಜನವರಿ 25ಕ್ಕೆ ಮುಂದೂಡಿ ಕಲಾಪವನ್ನ ಬರ್ಖಾಸ್ತು ಮಾಡಿದರು. ಇಡಿ ಈಗಾಗಲೇ ಅಧಿಕೃತವಾಗಿ ವಿಚಾರಣೆ ನಡೆಸ್ತಾ ಇರೋ ಲೋಕಾಯುಕ್ತ ಎಡಿಜಿಪಿ ಅವರಿಗೆ 12 ಪುಟಗಳ ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿ ಆಗಿದೆ. ಹೈಕೋರ್ಟ್ ಅಲ್ಲಿ ಮತ್ತೆ ಮೂಡ ಹಗರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಸಂಬಂಧಿಸಿದ ಭೂ ವ್ಯವಹಾರ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅವರ ಪತ್ನಿ ಹೆಸರಲ್ಲೇ ಅಲಾಟ್ ಆದ 14 ಸೈಟುಗಳ ವೃತ್ತಾಂತ ಈಗಾಗಲೇ ಸಾಕಷ್ಟು ಸುದ್ದಿ ಮಾಡಿದೆ. ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶಾದ್ಯಂತ ಸಾಕಷ್ಟು ಸುದ್ದಿ ಮಾಡಿ ಸಿದ್ದರಾಮಯ್ಯನವರ ಇಮೇಜ್ಗೆ, ಅವರ ಮೂಲ ವರ್ಚಸ್ಸಿಗೆ ದೊಡ್ಡ ಒಂದು ಆಘಾತ ತಂದಿಟ್ಟಿರುವಾಗಲೇ ಇವತ್ತು ಮತ್ತೆ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ಎದುರು ಮತ್ತೊಮ್ಮೆ ಸದ್ದು ಮಾಡಿದೆ. ಕಳೆದ ಸೆಪ್ಟೆಂಬರ್ 24ರಂದು ಆವತ್ತಿನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಕಟಿಸಿದ ತೀರ್ಪೇನಿತ್ತು, ಆ ತೀರ್ಪು ಸೃಷ್ಟಿಸಿದ ಕಂಪನಿಗಳು ಕರ್ನಾಟಕದ ರಾಜಕೀಯವನ್ನೇ ಬದಲಾಯಿಸಬಲ್ಲಷ್ಟು ಶಕ್ತಿ ತುಂಬಿರುವಾಗ ನಿರಂತರವಾಗಿ ಸುದ್ದಿ ಮಾಡ್ತಾನೆ ಬಂತು ಈ ಮೂಡ ಹಗರಣ. ಅದರಲ್ಲೂ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಆಧರಿಸಿಬಿಟ್ಟು ಜನಪ್ರತಿನಿಧಿಗಳ ನ್ಯಾಯಾಧೀಶರು ನೀಡಿದ ಆದೇಶದ ಪ್ರಕಾರ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ಮೂಡ ಹಗರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ರು. ಇದರ ಮಧ್ಯೆ ಜಾರಿ ನಿರ್ದೇಶನಾಲಯ ಇಡಿ ಕೂಡ ಮಧ್ಯ ಪ್ರವೇಶ ಮಾಡ್ತು. ಏಕೆಂತಂದ್ರೆ ಇದು ಕೇವಲ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಅಲಾಟ್ ಆದ ಸೈಟ್ಗಳ ಪ್ರಶ್ನೆ ಮಾತ್ರವಲ್ಲ, ಒಟ್ಟಾರೆಯಾಗಿ ಕಳೆದ 5 ವರ್ಷಗಳಲ್ಲಿ ನೂರಾರು ಸೈಟ್ಗಳನ್ನ ಈ ರೀತಿ ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ ಅರ್ಹ ಅರ್ಜಿದಾರರ ಬದಲು ಅನೇಕ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಈ ಮೂಡ ಪ್ರಾಧಿಕಾರ ಬೇಕಾಬಿಟ್ಟಿಯಾಗಿ ಹಂಚಿಕೆ ಮಾಡಿತ್ತು ಅನ್ನೋ ಆರೋಪ ಬಂದಿದ್ರಿಂದ ಇಡಿ ರಂಗ ಪ್ರವೇಶ ಮಾಡಿತು. ಇಡಿ ರಂಗ ಪ್ರವೇಶ ಮಾಡಿದ ತಕ್ಷಣವೇ ರಂಗೇರಿದ ಈ ವಿಚಾರಣಾ ಕಣ ಇದೀಗ ಸಿದ್ದರಾಮಯ್ಯನವರ ಕುಟುಂಬದ ಹತ್ರಕ್ಕೂ ಬಂದ್ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಜಾರಿ ನಿರ್ದೇಶನಾಲಯದಿಂದ ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿ ಮತ್ತು ಸ್ವತಃ ಸಿದ್ದರಾಮಯ್ಯನವರನ್ನೇ ವಿಚಾರಣೆಗೆ ಕರೀಬಹುದು ಅನ್ನೋ ಒಂದು ಆತಂಕ ಸೃಷ್ಟಿಯಾಗಿರುವಾಗ ಸಿದ್ದರಾಮಯ್ಯನವರಿಗೆ ಮನೋಬಲ ತುಂಬಿಸ್ಲಿಕ್ಕೆ ಇವತ್ತು ಹಾಸನದಲ್ಲಿ ಅವರ ಅಭಿಮಾನಿಗಳೆಲ್ಲ ಸ್ವಾಭಿಮಾನಿ ಸಮಾವೇಶವನ್ನ ಜರುಗಿಸ್ತಾ ಇದ್ದಾರೆ. ಅಲ್ಲೆಲ್ಲ ಆರ್ಭಟದ ಭಾಷಣಗಳು ಕೇಳಿ ಬರ್ತಾ ಇವೆ. ನೇರ ಪ್ರಸಾರದಲ್ಲಿ ಇದನ್ನ ವೀಕ್ಷಣೆ ಮಾಡ್ತಿರೋ ಕರ್ನಾಟಕದ ಜನತೆಗೆ ಇವತ್ತು ಬೆಳಗ್ಗೆ ತಾನೇ ಹೈಕೋರ್ಟ್ ನಲ್ಲಿ ನಡೆದ ಕಲಾಪದ ಬಗ್ಗೆ ಅಷ್ಟಾಗಿ ಗಮನ ಸೆಳೆಯಕ್ಕಾಗ್ಲಿಲ್ಲ ಅಂತ ಕಾಣುತ್ತೆ. ಇವತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಅಂಜಾರಿಯಾ ಮತ್ತು ಅವರ ಸಹೋದ್ಯೋಗಿ ನ್ಯಾಯಮೂರ್ತಿ ಅರವಿಂದ್ ಅವರ ಎದುರಿಗೆ ಸಿದ್ದರಾಮಯ್ಯನವರು ಸೆಪ್ಟೆಂಬರ್ 24ರ ಏಕಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಿದ ಅಪೀಲು ಅರ್ಜಿ ವಿಚಾರಣೆಗೆ ಬಂತು. ಅಂದಹಾಗೆ ಸ್ವತಃ ಕಾನೂನು ತಜ್ಞರಾದ ಸಿದ್ದರಾಮಯ್ಯನವರು ತಮಗೆ ಬಂದ ಪ್ರತಿಕೂಲ ತೀರ್ಪಿನ ವಿರುದ್ಧ ಅಪೀಲ್ ಸಲ್ಲಿಸಲಿಕ್ಕೆ ಮೊದಲು ಯಾಕೆ ತಡ ಮಾಡಿದ್ರು? ಸೆಪ್ಟೆಂಬರ್ 24ಕ್ಕೆ ಪ್ರಕಟಗೊಂಡ ತೀರ್ಪಿಗೆ ಅವರು ಅಪೀಲ್ ಸಲ್ಲಿಸಲಿಕ್ಕೆ ಮುಂದಾಗಿದ್ದು ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ. ಸುಮಾರು 1 ತಿಂಗಳ ನಂತರ ಮೀನಮೇಷ ಮಾಡ್ತಾ ಅಪೀಲ್ ಸಲ್ಲಿಸಿದ್ರು. ಆ ಅಪೀಲಿನ ವಿಚಾರಣೆಯನ್ನ ತುರ್ತಾಗಿ ಕೈಗೆತ್ತಿಕೊಳ್ಳುವಂತೆ ಹೈಕೋರ್ಟ್ಗೆ ಅವರು ಒತ್ತಾಯವನ್ನೂ ಮಾಡಲಿಲ್ಲ. ಅದ್ಯಾಕೋ ಸಾವಧಾನವಾಗಿಯೇ ಆ ಅಪೀಲಿನ ವಿಚಾರಣೆ ಮುಂದೂಡ್ತಾ ಬಂದು ಕಡೆಗೂ ಇವತ್ತು ದಿನಾಂಕ ನಿಗದಿಯಾಗಿತ್ತು. ಅಲ್ಲಿ ಹೈಕೋರ್ಟ್ ನಲ್ಲಿ ಹಾಜರಾಗಿದ್ದು ಸುಪ್ರೀಂ ಕೋರ್ಟ್ ನ ಸುಪ್ರಸಿದ್ಧ 3 ನ್ಯಾಯವಾದಿಗಳು. ಅದರಲ್ಲಿ 2 ಕಾಂಗ್ರೆಸ್ ಪಕ್ಷದ ನೇತಾರರುಗಳೇ. ಒಬ್ರು ಅಭಿಷೇಕ್ ಮನು ಸಿಂಘ್ವಿ, ಅವರು ಈಗಾಗಲೇ ಮೊದಲ ಹಂತದ ಹೋರಾಟದಲ್ಲಿ 2-3 ಬಾರಿ ಬೆಂಗಳೂರಿನ ಹೈಕೋರ್ಟ್ ಅಲ್ಲಿ ಹಾಜರಾಗಿ ಸಾಕಷ್ಟು ವಾದ ಮಂಡನೆ ಮಾಡಿದ್ರು. ಅದು ಫಲ ಕೊಟ್ಟಿರಲಿಲ್ಲ. ಅವ್ರ ಜೊತೆಗೆ ಮತ್ತೊಬ್ಬ ಸುಪ್ರಸಿದ್ಧ ನ್ಯಾಯವಾದಿ ಕಪಿಲ್ ಸಿಬಲ್ ಕೂಡ ಇವತ್ತು ವಿಭಾಗೀಯ ಪೀಠದ ಮುಂದೆ ತಮ್ಮ ವಾದ ಮಂಡಿಸಿದ್ರು. ಅದ್ರ ಜೊತೆಗೆ ಮತ್ತೊಬ್ಬ ಖ್ಯಾತ ನ್ಯಾಯವಾದಿ ಮತ್ತು ಬುದ್ಧಿಜೀವಿ ವಕೀಲ ದುಷ್ಯಂತ್ ದವೆ ಕೂಡ ಇವತ್ತು ಹಾಜರಾಗಿದ್ರು. ತಮಾಷೆ ಅಂತಂದ್ರೆ ಈ ಸಿದ್ದರಾಮಯ್ಯ ಕುಟುಂಬಕ್ಕೆ ಆವತ್ತು 1997ರಲ್ಲಿ ತನ್ನ 97-98ರ ಅವಧಿಯಲ್ಲಿ ಮೂಡ ವಶಪಡಿಸಿಕೊಂಡ ಜಮೀನಿನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ಬಿಟ್ಟು ಮಾರಾಟ ಮಾಡಿದ್ರಲ್ಲ, ಆ ಭೂ ಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ಅಂತ ದುಬಾರಿ ವಕೀಲರು ಹಾಜರಾಗಿದ್ದು ಕೂಡ ಬಹಳ ಕುತೂಹಲಕರವಾಗಿತ್ತು. ಅದನ್ನು ಎಂಗೇಜ್ ಮಾಡುವಷ್ಟು ಅಂತ ಸುಪ್ರಸಿದ್ಧ ನ್ಯಾಯವಾದಿಗಳು ಎಂಗೇಜ್ ಮಾಡುವಂತ ಸಾಮರ್ಥ್ಯ ಇವತ್ತು ದೇವರಾಜು ಅವರಿಗೆ ಬಂದಿದೆಯಾ ಅಂತ ನ್ಯಾಯಾಲಯದಲ್ಲಿ ಉಪಸ್ಥಿತರಿದ್ದ
ಮಾಧ್ಯಮ ಪ್ರತಿನಿಧಿಗಳು ಕೂಡ ಆಡ್ಕೊಳ್ತಾ ಇದ್ರು. ಅದೇನೇ ಇರಲಿ, ಅಭಿಷೇಕ್ ಮನು ಸಿಂಘ್ವಿ ಅವರು ಈ ಪ್ರಕರಣದ ಮಹತ್ವವನ್ನು ಅರಿತು ಮಾನ್ಯ ನ್ಯಾಯಮೂರ್ತಿಗಳು ತುರ್ತಾಗಿ ಇದರ ಹಿಯರಿಂಗ್ ಅನ್ನ ನಡೆಸಿಬಿಟ್ಟು ತೀರ್ಪು ಕೊಡಬೇಕು ಅಂತಂದ್ಬಿಟ್ಟು ಒತ್ತಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಕಪಿಲ್ ಸಿಬಲ್ ಅವರ ಆಗ್ರಹ ಕೂಡ ಅದೇ ತರ ಇತ್ತು. ಆ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳು ತಮ್ಮ ಲಕ್ಷ್ಮಣ ರೇಖೆಯನ್ನು ಮೀರಿ ತಮಗೆ ನೇರವಾಗಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ರಿಟ್ ಅರ್ಜಿಗೆ ಸಂಬಂಧಿಸಿ ಪಡೆದ ಅನೇಕ ವಿಷಯಗಳನ್ನ ಕೈಗೆತ್ತಿಕೊಂಡ್ಬಿಟ್ಟು ಒಂದು ವಿಚಾರಣಾ ನ್ಯಾಯಾಲಯದ ತೀರ್ಪಿನ ತರ ಕೊಟ್ರು. ಅದು ಸೂಕ್ತವಾಗಿರಲಿಲ್ಲ ಅಂತ, ಸಮಂಜಸವಾಗಿರಲಿಲ್ಲ ಅಂತ ವಾದಿಸೋ ಪ್ರಯತ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಈ ಅತಿರಥ ಮಹಾರಥ ವಕೀಲರುಗಳ ವಾದ ಮಂಡನೆಗೆ ಹೆಚ್ಚಿನ ಮಹತ್ವವನ್ನೇ ಕೊಡ್ಲಿಲ್ಲ. ನಾನ್ಯಾಕೆ ಸೆಲೆಕ್ಟಿವ್ ಆಗಿ ಈ ಪ್ರಕರಣಕ್ಕೆ ನಾನು ಆದ್ಯತೆ ಕೊಡ್ಬೇಕು ಹೇಳಿ, ಇದು ಕೂಡ ಇತರ ಅನೇಕ ಮಹತ್ವದ ವಿಚಾರಗಳು ಹೈಕೋರ್ಟ್ ಮುಂದೆ ಸಾಲು ಸಾಲಾಗಿ ನಿಂತಿರುವಾಗ, ಪೆಂಡಿಂಗ್ ಆಗಿರುವಾಗ ಇದಕ್ಕೆ ಯಾಕೆ ನಾನು ಮಹತ್ವ ಕೊಡ್ಬೇಕು ಅಂತ ಹೇಳಿದ್ರು. ಮೂವರು ನ್ಯಾಯಮೂರ್ತಿಗಳು, ಮೂರು ಈ ಖ್ಯಾತನಾಮ ವಕೀಲರು ಏನೇ ವಾದ ಮಾಡ್ಲಿ ಅದಕ್ಕೆ ಸೊಪ್ಪು ಹಾಕದ ಮುಖ್ಯ ನ್ಯಾಯಮೂರ್ತಿಗಳು ಇದರ ಪ್ರಕರಣದ ವಿಚಾರಣೆಯನ್ನ ಜನವರಿ 25ಕ್ಕೆ ಮುಂದೂಡಿ ಕಲಾಪವನ್ನ ಬರ್ಖಾಸ್ತು ಮಾಡಿದ್ರು. ಅಂದ್ರೆ ಇವತ್ತು ಮೊದಲ ಪ್ರಯತ್ನದಲ್ಲೇ ಈ ತ್ರಿಮೂರ್ತಿಗಳಿಗೆ, ಮೂರು ಖ್ಯಾತನಾಮ ವಕೀಲರುಗಳಿಗೆ ಒಂಥರ ಹಿನ್ನಡೆ ಆಗಿದೆ. ಇದು ಸಿದ್ದರಾಮಯ್ಯನವ್ರಿಗೆ ಮತ್ತಷ್ಟು ಆತಂಕ ಉಂಟು ಮಾಡಿರಬಹುದು. ಆದ್ರೆ ಇವತ್ತು ಈ ಕಲಾಪ ಆರಂಭವಾದ ಗಳಿಗೆಯಲ್ಲಿ ಕೋರ್ಟಿನ ವಾತಾವರಣ ಅದ್ಯಾಕೋ ಸಿದ್ದರಾಮಯ್ಯನವ್ರಿಗೆ ಅನುಕೂಲಕರ ಅನಿಸ್ಲಿಲ್ಲ. ಅವರು ಅಪೀಲ್ ಹಾಕ್ಲಿಕ್ಕೆ ತಡ ಮಾಡಿದ್ದು ನೋಡಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಸೆಪ್ಟೆಂಬರ್ 24ರ ತೀರ್ಪು ಎಷ್ಟು ಸಮಗ್ರವಾಗಿತ್ತು. ಆ 197 ಪುಟಗಳಲ್ಲಿ ಈ ಪ್ರಶ್ನಿತ ವಿಷಯವನ್ನ ಎಳೆಯಾಗಿ ಬಿಡಿಸಿಟ್ಬಿಟ್ರು. 1997ರಲ್ಲಿ ಪ್ರಶ್ನಿತ ಜಮೀನು, ಕೆಸರೆ ಗ್ರಾಮದ ಜಮೀನು ನೋಟಿಫೈ ಆಗಿದ್ದು, ಡಿನೋಟಿಫೈ ಆಗಿದ್ದು, ಮಾರಾಟ ಆಗಿದ್ದು, ಗಿಫ್ಟ್ ಈಡ್ ಮಾಡಿದ್ದು ಮತ್ತು ಅದಕ್ಕೆ ಪರ್ಯಾಯವಾಗಿ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನ ಪಡ್ಕೊಂಡಿದ್ದು, ಪರಿಹಾರ ರೂಪದಲ್ಲಿ ಪಡ್ಕೊಂಡಿದ್ದು ಎಲ್ಲವನ್ನು ಕೂಡ ಎಳೆಯಾಗಿ ಬಿಡಿಸಿಟ್ಟಿದ್ದ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ತೀರ್ಪು ಎಷ್ಟು ಪರಿಪೂರ್ಣವಾಗಿತ್ತು ಅಂತಂದ್ರೆ ಸ್ವತಃ ಸಿದ್ದರಾಮಯ್ಯನವ್ರಿಗೆ ಅನ್ಸಿರ್ಬಹುದು, ನ್ಯಾಯಾಂಗೀಯ ಹೋರಾಟದಲ್ಲಿ ತನಗೆ ಜಯ ಸಿಗಲಾರದು. ಹೈಕೋರ್ಟಿನ ವಿಭಾಗೀಯ ಪೀಠ ಆಗ್ಲಿ ಅಥವಾ ಸುಪ್ರೀಂ ಕೋರ್ಟ್ ಆಗ್ಲಿ ಇದನ್ನ ಎತ್ತಿ ಹಿಡಿಯಲಾರದು ಅಂತ ಅವ್ರಿಗೆ ಅನ್ಸಿರ್ಬಹುದು. ಅದೇನೇ ಇರಲಿ, ಒಂದು ಪ್ರಯತ್ನ ಮಾಡಿ ನೋಡೋಣ ಅಂತ ಅವ್ರು ಅಪೀಲು ಸಲ್ಲಿಸಿದ್ದಾರೆ. ಅಪೀಲು ಇನ್ನು ಮತ್ತೆ ನಾವು ಇದ್ರ ಬಗ್ಗೆ ಕೇಳಬೇಕು ಅಂತಂದ್ರೆ ಜನವರಿ 25ರವರೆಗೂ ಕಾಯ್ಬೇಕಾಗಿದೆ. ಇದರ ಮಧ್ಯ ಇಡಿ ವಿಚಾರಣಾ ಪ್ರಕ್ರಿಯೆ ಒಂದು ಹಂತ ತಲುಪಿಬಿಟ್ಟು ಇಡಿ ಈಗಾಗಲೇ ಅಧಿಕೃತವಾಗಿ ವಿಚಾರಣೆ ನಡೆಸ್ತಾ ಇರೋ ಲೋಕಾಯುಕ್ತ ಎಡಿಜಿಪಿ ಅವರಿಗೆ 12 ಪುಟಗಳ ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿ ಆಗಿದೆ. ಅಷ್ಟೇ ಅಲ್ಲ, ಆ 12 ಪುಟಗಳ ಪತ್ರ ಮಾಧ್ಯಮಗಳಿಗೂ ಕೂಡ ಬಿಡುಗಡೆ ಆಗಿರೋದು ಮತ್ತಷ್ಟು ನಿಗೂಢತೆಯನ್ನು ಹೆಚ್ಚಿಸಿದೆ. ಇಡಿ ನಡೆಸಿದ ವಿಚಾರಣೆಯಲ್ಲಿ ಇದರ ಪ್ರಮುಖ ಆರೋಪಿಗಳು ಮತ್ತು ಸಂಶಯಾಸ್ಪದ ನಡವಳಿಕೆಗೆ ಅವಕಾಶ ಕೊಟ್ಟಿರುವ ಅಧಿಕಾರಿಗಳು ಅವರೆಲ್ಲರೂ ಕೂಡ ಬಾಯಿ ಬಿಟ್ಟಿರೋ ಹಾಗೆ ಕಾಣುತ್ತೆ. ಹೀಗಾಗಿ ಸೆಪ್ಟೆಂಬರ್ 24ರ ಹೈಕೋರ್ಟ್ ತೀರ್ಪಿನಲ್ಲಿ ಯಾವ್ಯಾವ ಅಂಶಗಳನ್ನ ನ್ಯಾಯಮೂರ್ತಿಗಳು ಎತ್ತಿ ಹಿಡಿದಿದ್ರು ಅವಕ್ಕೆಲ್ಲ ಬೇಕಾದಂತ ಪೂರಕ ಮಾಹಿತಿ ಇವತ್ತು ಇಡಿ ಅವರು ಸಂಗ್ರಹಿಸಿದ ಹಾಗೆ ಕಾಣುತ್ತೆ. ಅಂದ್ರೆ ಕರಾಬರೇಟಿವ್ ಎವಿಡೆನ್ಸ್ ಏನಿತ್ತೋ ಅದೆಲ್ಲವೂ ಕೂಡ ಇಡಿ ಅವರು ಸಂಗ್ರಹಿಸಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ಬಹುಶಃ ಈ ಪ್ರಕರಣದಲ್ಲಿ ಅವ್ರು ಈಗಾಗಲೇ ಸೈಟ್ ವಾಪಸ್ ಕೊಟ್ಟರು ನಿಜ, ಆದ್ರೆ ಕದ್ದು ಮಾಲು ವಾಪಸ್ ಕೊಟ್ಟು ಮಾತ್ರಕ್ಕೆ ಆರೋಪವನ್ನ ತಳ್ಳಿ ಹಾಕ್ಲಿಕ್ಕಾಗಲ್ಲ, ಶಿಕ್ಷೆಯಿಂದ ತಪ್ಪಿಸ್ಕೊಳ್ಲಿಕ್ಕಾಗಲ್ಲ, ಕಾನೂನಿನ ವಿಚಾರಣೆಯಿಂದ ಪಲಾಯನ ಮಾಡ್ಲಿಕ್ಕಾಗಲ್ಲ ಅನ್ನೋ ವಾಸ್ತವತೆಯನ್ನ ಅವ್ರು ಎದುರಿಸಲೇಬೇಕಾಗಿ ಬಂದಿದೆ. ನೋಡೋಣ ಏನಾಗುತ್ತೆ. ಹೈಕೋರ್ಟ್ ನಲ್ಲಿ ಮೂಡಾ ಹಗರಣದ ಹಗರಣ ಕುರಿತ ಅಪೀಲಿನ ವಿಚಾರಣೆ ಇವತ್ತು ಅಪೂರ್ಣವಾಗಿತ್ತು. ಜನವರಿ 25ಕ್ಕೆ ಮತ್ತೆ ಮುಂದುವರಿಯುತ್ತೆ. ನಮಸ್ಕಾರ.